ಶುಭೋದಯ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಎಲ್ಲ ಆದಮೇಲೆ ಆಲ್ಮೋಸ್ಟ್ 1 ವೀಕ್ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಯೂಶಲಿ ಪ್ರತಿ ವರ್ಷ ನಾವು ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ, ಅಂದರೆ ನನ್ನ ಹಸ್ಬೆಂಡ್ ಊರಿಗೆ. ಆದರೆ ಈ ಸರಿ ಹೋಗೋಕ್ಕಾಗಿಲ್ಲ. ಆದ್ದರಿಂದ ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡು ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ತಾಯಿ ಮನೆಯಲ್ಲಿ ಪ್ರತಿ ವರ್ಷ ಗೌರಿ ಗಣೇಶನ ಕೂರಿಸಿ ಪೂಜೆ ಮಾಡ್ತಾರೆ. ನಮ್ಮಿಬ್ರು ಹೆಣ್ಮಕ್ಳಿಗೂ ಕರೆಸಿ ಅರಿಶಿನ ಕುಂಕುಮ ಬಾಗಿನ ಕೊಡೋದು ಅವ್ರ ಪದ್ಧತಿ. ಊರಿಗೆ ಪ್ರತಿ ವರ್ಷ ಅಮ್ಮನ ಮನೆಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಊರಿಂದ ಬಂದಮೇಲೆ ಆಮೇಲೆ ಹೋಗ್ತಾ ಇದ್ವಿ. ಯಾವಾಗಾದ್ರೂ ಮಿಡ್ಲಲ್ಲಿ ಹೋಗ್ಬಿಟ್ಟು ಬಂದು ಅರಿಶಿನ ಕುಂಕುಮ ಬಾಗಿನ ತೊಗೊಂಡು ಬರ್ತಾ ಇದ್ವಿ. ಸೊ ಇವತ್ತು ಹಬ್ಬದ ದಿನ ನಾವು ಊರಿಗೆ ಹೋಗದೇ ಇರೋದ್ರಿಂದ ಅಮ್ಮ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಬೆಳಗ್ಗೆನೇ ಇವತ್ತು ಸ್ವಲ್ಪ ಬೇಗನೆ ಎದ್ದೆ, ಅಂದರೆ ಈಗಾಗಲೇ 6 ಗಂಟೆ ಆಯಿತು ಟೈಮು. ಇನ್ನು ಬೆಳಕಾಗಿದೆ ನೋಡಿ. ನಾನು 5:30ಗೆ ಎದ್ದೋಳೋಣ ಅಂದ್ಕೊಂಡೆ. ಬಟ್ ಮಕ್ಳಿರೋರಿಗೆ ಗೊತ್ತಿರುತ್ತೆ, ಯೂಶಲಿ ಮಕ್ಕಳು ಬೇಗ ಮಲಗೋದಿಲ್ಲ, ಅವ್ರು ನಮಗೂ ಮಲ್ಗಕ್ಕೆ ಬಿಡೋದಿಲ್ಲ. ಹಾಗಾಗಿ ನೈಟ್ ಲೇಟ್ ಆಯಿತು, ಅಂದರೆ ಆಲ್ಮೋಸ್ಟ್ 6 o'clock ಈಗ. ಸೊ ಎದ್ದಿದ್ದೀನಿ ಫೈನಲಿ. ಈಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಬಂದು ಅವ್ರ ಏರಿಯಾನಲ್ಲಿ ಗೌರಿ ಗಣೇಶ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಅವರು ಕೂಡ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಕೂಡ ಹೋಗಬೇಕು. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ ವಿಡಿಯೋನ. ಸೊ ಯೂಶಲಿ ಗೌರಿ ಗಣೇಶ ಹಬ್ಬ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಇಬ್ಬರಿಗೂ ಪ್ರಿಯವಾದದ್ದು ಈ ಹಬ್ಬ ಅಂತ ಅಂದರೆ. ಸೊ ಪರ್ಸ್ನಲಿ ನನಗೆ ನನ್ನ ಚೈಲ್ಡ್ಹುಡ್ ಡೇಸಿಂದನೂ ನನಗೆ ಹಬ್ಬಗಳಲ್ಲಿ ಫೇವ್ರೆಟ್ ಅಂತಂದರೆ ಗೌರಿ ಗಣೇಶ ಹಬ್ಬ ಹಾಗೆ ದೀಪಾವಳಿ. ಸೊ ಈ ಎರಡರಲ್ಲಿ ನನಗೆ ತುಂಬಾ ಇಷ್ಟವಾಗಿರೋದು ಗೌರಿ ಗಣೇಶ ಹಬ್ಬ. ತುಂಬಾ ಮೆಮೊರೀಸ್ ಇದೆ ಇದರಲ್ಲಿ. ಚೈಲ್ಡ್ಹುಡ್ ಡೇಸಲ್ಲಿ ನಾವು ನನ್ನ ಮದುವೆಗೆ ಮುಂಚೆನೂ ಅಷ್ಟೇ ನಮ್ಮ ಅಮ್ಮ ಮನೇಲಿ ನನ್ನ ತಮ್ಮಂಗೆ ತುಂಬಾ ಇಷ್ಟ ಗಣೇಶ ಕೂರಿಸೋದು ಇದೆಲ್ಲ. ಆಗ್ಲಿಂದನೂ ಕೂರಿಸ್ತಾ ಬಂದು ಮನೇಲಿ ಪೂಜೆ ಮಾಡಿಕೊಂಡು ತುಂಬಾ ಖುಷಿ ಪಡ್ತಾ ಇದ್ವಿ. ಏನೋ ಗೊತ್ತಿಲ್ಲ, ಆ ಚೈಲ್ಡ್ಹುಡ್ ಡೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಮೆಮೊರೀಸ್ ಎಲ್ಲ. ಅದನ್ನು ಈಗಲೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾನೆ. ತುಂಬ ಚೆನ್ನಾಗಿ ದೇವ್ರದ್ದು ನಿಷ್ಠೆಯಿಂದ ದೇವ್ರು ಕೂರಿಸೋದು, ಪೂಜೆ ಅದನ್ನೆಲ್ಲ ಮಾಡ್ತಾನೆ. ತುಂಬ ಖುಷಿ ಆಗುತ್ತೆ. ಸೊ ಚೈಲ್ಡ್ಹುಡ್ ಮೆಮೊರೀಸು ಚೆನ್ನಾಗಿತ್ತು. ಆ್ಯಂಡ್ ಈಗಲೂ ತಾಯಿ ಮನೆಗೆ ಹೋಗಿ ಹಬ್ಬ ಆಚರಣೆ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ನಿಶು ಇನ್ನೂ ಎದ್ದಿಲ್ಲ. ಇವತ್ತು ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದಾಳೆ, ಹಾಗಾಗಿ ಇನ್ನೂ ನಿದ್ದೆ ಆಗಿಲ್ಲ ಅವಳಿಗೆ. ಅವಳು ಎದ್ದೇಳೋ ಅಷ್ಟರಲ್ಲಿ ಬೇಗ ಬೇಗ ರಂಗೋಲಿ ಮುಗಿಸ್ಕೊಂಡು ನನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೊ ನನಗೆ ರಂಗೋಲಿ ಬಿಡೋದಂದರೆ ಇಷ್ಟನೇ, ಆದರೆ ನನಗೆ ಅಷ್ಟೊಂದು ದೊಡ್ಡ ದೊಡ್ಡ ರಂಗೋಲಿ ಬಿಡೋಕ್ಕೆ ಬರೋದಿಲ್ಲ. ಸೊ ಗೊತ್ತಿರೋದ್ರಲ್ಲಿ ಟ್ರೈ ಮಾಡಿದ್ದೀನಿ. ನಾಟ್ ಬ್ಯಾಡ್, ಚೆನ್ನಾಗೇ ಬಂದಿದೆ ರಂಗೋಲಿ. ನಮ್ಮ ನಿಶು ಎದ್ದ ಮೇಲೆ ರಂಗೋಲಿ ನೋಡಿಬಿಟ್ಟು ವಾವ್ ಅಮ್ಮ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಿಟ್ಟಿದ್ಯಾ, ಪ್ರತಿದಿನ ಹೀಗೆ ಬಿಡು ಅಂತ ಹೇಳಿದಾಳೆ ನನಗೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಆಗುತ್ತಲ್ಲ ಅಂತ. ಆ್ಯಂಡ್ ಯೂಶಲಿ ಮಾರ್ನಿಂಗ್ ಎದ್ದರೆ ನಾನು ಕೂಡ ಕಿಚನಲ್ಲಿ ಬ್ಯುಸಿ ಆಗಿರ್ತೀನಿ. ನನ್ನ ಹಸ್ಬೆಂಡ್ ಕೂಡ ಎದ್ದು ವಾಕಿಂಗ್ ಹೋಗ್ಬಿಟ್ಟು ಬಂದು ನನಗೆ ಏನು ಬೇಕೋ ಐಟಮ್ಸ್ ಎಲ್ಲ ಶಾಪ್ಗೆ ಹೋಗಿ ತಂದುಕೊಡ್ತಾರೆ. ಸೊ ಅವರು ಫ್ರೀ ಇಲ್ಲದೆ ಇದ್ದಾಗ ಅಥವಾ ಪ್ರೋಗ್ರಾಮ್ಗೆ ಏನಾದರೂ ಹೋಗಿದ್ದಾಗ ನಾನು ಹೋಗಿ ತೊಗೊಂಡು ಬರ್ತೀನಿ. ಸೊ ಇವತ್ತು ಸ್ವಲ್ಪ ಫ್ರೀ ಇತ್ತು, ಹಾಗಾಗಿ ಇಬ್ಬರು ಕೂತ್ಕೊಂಡು ಸ್ವಲ್ಪ ಕಾಫಿ ಕುಡಿತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಸಿಂಪಲ್ ಟಾಕ್ಸು, ಸಿಲ್ಲಿ ಜೋಕ್ಸು, ಸೊ ಇವೆಲ್ಲ ಮೂಮೆಂಟ್ಸ್ ನಾಳೆ ನಮಗೆ ನೆನಪಲ್ಲಿ ಇರುತ್ತೆ. ಆ್ಯಂಡ್ ಹಾಗೆ ನಮ್ಮ ಬಾಂಡಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇನ್ನೂ ಟೈಮ್ ಇದೆ, ತಿಂಡಿ ಲೇಟ್ ಆದರೂ ಪರವಾಗಿಲ್ಲ ಅನ್ನೋವಾಗ ಈ ಥರ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ನಾನು ಹೊರಗಡೆ ಕುತ್ಕೊಬಿಡ್ತೀನಿ. ಸೊ ಚಾಪ್ ಮಾಡೋದಕ್ಕೆ, ಯಾಕಂತಂದರೆ ಹೊರಗಡೆ ಫ್ರೆಶ್ ಗಾಳಿ ಇರುತ್ತೆ, ಜನಗಳೆಲ್ಲ ಓಡಾಡ್ತಾ ಇರ್ತಾರೆ. ಏನೋ ಒಂಥರ ಪೀಸ್ಫುಲ್ ಆಗಿರುತ್ತೆ ನನಗೆ ಹೊರಗಡೆ ಕುತ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಈ ಥರ ಆಚೆ ಕುತ್ಕೊಂಡು ಎಲ್ಲ ಚಾಪ್ ಮಾಡ್ಕೊಂಡು ಆಮೇಲೆ ಒಳಗಡೆ ಹೋಗ್ತೀನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡೋ ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ, ಬಿಕಾಸ್ ಅಂಥ ಸ್ಪೆಷಲ್ ಏನೂ ಇರಲಿಲ್ಲ. ಸೊ ಎಲ್ಲರೂ ನೀವು ಮಾಡೋ ಹಾಗೇನೆ ನಾನು ಕೂಡ ಲೆಮನ್ ರೈಸ್ ಮಾಡಿದ್ದೆ, ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಬೇಗ ತಿಂಡಿ ಮುಗಿಸ್ಕೊಂಡು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಇನ್ನು ಪೂಜೆಗೂ ಮುಂಚೆ ದೇವರಿಗೆ ನೈವೇದ್ಯ ಸ್ವಲ್ಪ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕಾಗಿ ಮೋದಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮೋದಕ ಮಾಡೋಕ್ಕೆ ಬರೋಲ್ಲ, ಆದರೆ ನಾನು ಯಾವತ್ತೂ ಕೂಡ ಟ್ರೈ ಮಾಡೂ ಇಲ್ಲ ಅದನ್ನ. ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ದೀನಿ. ಸೊ ಇದು ಕೂಡ ಸ್ವಲ್ಪ ಅದೇ ರೀತಿ ಅಲ್ವಾ, ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮೋದಕ ಪ್ರೆಸ್ಸಿನ ತಗೊಳ್ಬೇಕಿತ್ತು ಅನ್ಕೊಂಡಿದ್ದೆ, ಬಟ್ ಏನು ಪ್ಲಾನ್ ಇರಲಿಲ್ಲ ನಂದು ಮೋದಕ ಇದೆಲ್ಲ ಮಾಡೋದ ಅಂತ. ಸೊ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡು ಅಮ್ಮ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಷ್ಟೇ.
ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪೂಜೆ ಮಾಡುವಾಗ ಅನ್ನಿಸ್ತು ಗಣಪತಿಗೆ ಒಂದ್ ಸ್ವಲ್ಪನಾದ್ರೂ ನೈವೇದ್ಯಕ್ಕೆ ಮೋದಕ ಮಾಡೋಣ ಅಂತ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗ್ ಬರುತ್ತೆ ಅಂತ. ಸೊ ಈಗ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಸೊ ಅದೇ ರೀತಿ ನೀರ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಎಲ್ಲ ಹಾಕೊಂಡು ಅದು ಕಾದ್ಮೇಲೆ ಅದಕ್ಕೆ ಮೆಷರ್ಮೆಂಟ್ ಆಗಿ 2 ಕಪ್ ನೀರಿಗೆ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಹಿಟ್ಟು ಚೆನ್ನಾಗಿ ಬೆಂದಿದೆ. ಸೊ ಇದನ್ನ ಸ್ವಲ್ಪ ತಣ್ಣಗಾಗಕ್ ಬಿಡಬೇಕು. ಅಂದ್ರೆ ಪೂರ್ತಿ ತಣ್ಣಗಾಗಕ್ ಬಿಡಬಾರ್ದು. ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಸೊ ಈ ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೂರ್ಣಾಗ ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಯಲ್ಲಿ ಬೆಲ್ಲ ಕರಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಬೆಲ್ಲನ ಹಾಕಿ ಅದು ಸ್ವಲ್ಪ ಕರಗಕ್ ಬಿಡಬೇಕು. ಅಂಡ್ ಆಮೇಲೆ ಈ ಬೆಲ್ಲ ಕರಗಾದ್ಮೇಲೆ ಇದನ್ನ ಮತ್ತೆ ಬೇರೆ ಪ್ಯಾನ್ಗೆ ನಾನು ಶೋಧಿಸ್ಕೊತಾ ಇದ್ದೀನಿ. ಯಾಕಂತಂದ್ರೆ ಇದರಲ್ಲಿ ತುಂಬಾನೇ ಡಸ್ಟ್ ಇರುತ್ತೆ, ಕಲ್ಲು ಮಣ್ಣು ಈ ತರ ತುಂಬಾನೇ ಡಸ್ಟ್ ಇರುತ್ತೆ. ಹಾಗಾಗಿ ಇದನ್ನ ಶೋಧಿಸ್ಕೊಳ್ಳೇಬೇಕಾಗತ್ತೆ. ನಾನು ಶೋಧಿಸದೆ ಏನು ಮಾಡೋದಿಲ್ಲ ಪಾಕನೆಲ್ಲ. ಅಂಡ್ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಅಂಡ್ ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾಡ್ಕೊಂಡ್ರೆ ಹೂರ್ಣ ಕೂಡ ರೆಡಿ ಆಗೋಗುತ್ತೆ. ಅಂಡ್ ಇದು ಕೂಡ ಸ್ವಲ್ಪ ಬೆಚ್ಚಗೆ ಆಗಿದೆ, ಉಗುರು ಬೆಚ್ಚಾಗಿದೆ. ಸೊ ಹಾಗಾಗಿ ನಾನು ಈ ಕುಟಾಣಿ ಇರುತ್ತಲ್ವಾ, ಆ ಕುಟಾಣಿ ಸಹಾಯದಿಂದ ಅಥವಾ ಯಾವ್ದಾದ್ರು ಒಂದು ಲೋಟ ಇರುತ್ತಲ್ಲ, ಚಿಕ್ಕ ಲೋಟ ಯಾವ್ದಾದ್ರು ಅದ್ರ ಸಹಾಯದಿಂದ ಇದನ್ನ ಈ ತರ ಮಾಡ್ಕೋಬಹುದು. ಬಿಸಿ ಇರೋದ್ರಿಂದ ಕೈಗೆ ಅಂಟೋ ತರ ಆಗತ್ತೆ, ಇಲ್ಲ ಅಂತಂದ್ರೆ ಬಿಸಿನಲ್ಲಿ ಮುಟ್ಟಕ್ಕಾಗಲ್ಲ. ಹಾಗಾಗಿ ಅದರಿಂದ ಚೆನ್ನಾಗಿ ನಾದ್ಕೊಂಡ್ರೆ ಈಸಿ ಆಗತ್ತೆ ನಮ್ಗೆ. ಸೊ ನೋಡಿ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬಟ್ ನಾಟ್ ಬ್ಯಾಡ್, ಚೆನ್ನಾಗೇ ಬಂತು ಮೋದಕ. ಬಟ್ ಅದು ನನಗೆ ಶೇಪು ಫಸ್ಟ್ ಇದರಲ್ಲಿ ಶೇಪ್ ಸರಿಯಾಗಿ ಬಂದಿಲ್ಲ. ಆಮೇಲೆ ಚೆನ್ನಾಗಿ ಬಂತು. ಸೊ ನನಗೆ ಖುಷಿ ಆಯ್ತು, ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಹೈಗೆ ಬರುತ್ತಾ ಏನು ಅನ್ಕೊಂಡೆ, ಬಟ್ ಚೆನ್ನಾಗಿ ಬಂತು. ಖುಷಿ ಆಯಿತು ನನಗೆ. ಆ್ಯಂಡ್ ನಮ್ಮ ಮನೇಲಿ ಸ್ಟೀಮರ್ ಇರಲಿಲ್ಲ ಈ ಮೋದಕ ಮಾಡೋ ಅಂಥದ್ದೆಲ್ಲ. ಹಾಗಾಗಿ ನಾನು ಇಡ್ಲಿ ಕುಕ್ಕರ್ನಲ್ಲೇ ಹಾಕಿ ಇದನ್ನು ಮಾಡ್ಕೊತಾ ಇದ್ದೀನಿ. ಸೊ ಈಗ ಮೋದಕ ರೆಡಿ ಆಗೋದ್ರೊಳಗಡೆ ನಾನು ದೇವ್ರ ಮನೇಲಿ ಪೂಜೆಗೆಲ್ಲ ಸಿದ್ಧತೆನ ಮಾಡ್ಕೋತೀನಿ. ಆ್ಯಂಡ್ ಆಮೇಲೆ ಮೋದಕ ರೆಡಿ ಆದಮೇಲೆ ದೇವ್ರಿಗೆ ನೈವೇದ್ಯ ಇಟ್ಟು ದೀಪ ಹಚ್ಚೋದಷ್ಟೇ. ಸೊ ಫೈನಲಿ ಮೋದಕ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾನೇ ಹ್ಯಾಪಿ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ನಾನು ನನ್ನ ಮಗಳು ಇಬ್ರು ದೀಪ ಹಚ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ ಅಮ್ಮ ಮನೆಗೆ ಹೊರಡೋಣ ಅಂತ.
ಆ್ಯಂಡ್ ಈ ಸ್ಯಾರಿ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದೆ. ತುಂಬಾ ಸಿಂಪಲ್ ಆಗಿ ಲೈಟ್ ವೆಯ್ಟ್ ಕಾಟನ್ ಸ್ಯಾರಿ ಇದು. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಈ ಬ್ಲೌಸ್ನ ತಗೊಂಡೆ. ಇದು ಕೂಡ ರೆಡಿ ಬ್ಲೌಸು, ರೆಡಿ ಸ್ಟಿಚ್ಡ್ ಬ್ಲೌಸು. ತುಂಬಾನೇ ಕಂಫರ್ಟಬಲ್, ಬ್ರೀದಬಲ್ ಆಗಿದೆ ಈ ಬ್ಲೌಸು. ತುಂಬಾನೇ ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಆ್ಯಂಡ್ ಇದು ಯಾವುದೇ ರೀತಿ ಅಫಿಲೇಟ್ ಆಗಲಿ ಪ್ರಮೋಷನ್ ಆಗಲಿ ಏನೂ ಇಲ್ಲ ಈ ಸ್ಯಾರಿಗೆ. ನನಗಿಷ್ಟ ಆಯಿತು. ಹಾಗಾಗಿ ನಿಮಗೂ ಇಷ್ಟ ಆದರೆ ಪರ್ಚೇಸ್ ಮಾಡಲಿ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮೀಶೋನಲ್ಲಿ ಈ ಥರ ವೆರೈಟಿ ಕಾಟನ್ ಸ್ಯಾರೀಸ್ ತುಂಬಾ ಕಲೆಕ್ಷನ್ಸ್ ಇದೆ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇಷ್ಟ ಆದರೆ ಪರ್ಚೇಸ್ ಮಾಡಿ. ನಮ್ಮ ನಿಶು ಕೂಡ ರೆಡಿ ಆಗಿ ಮತ್ತೆ ಇನ್ನೊಂದ್ಸರಿ ದೇವರಿಗೆ ಪೂಜೆ ಮಾಡ್ತಾ ಕೈ ಮುಗಿತಾ ಇದ್ದಾಳೆ. ದೇವ್ರೆ ಒಳ್ಳೇದ್ ಮಾಡಪ್ಪ ಗಣಪತಿ, ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತಾ ಇದ್ದಾಳೆ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪರತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇನ್ನು ಅಮ್ಮ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಹರಟೆ ಎಲ್ಲ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಷ್ಟರಲ್ಲಿ ಸಂಜೆ ಹಾಗೆ ಹೋಯ್ತು. ಸಂಜೆ ಒಂದ್ಸರಿ ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದ. ಸೊ ಜೊತೆಗೆ ನನ್ನ ಮಗಳು ಕೂಡ ಜಾಯ್ನ್ ಆದ್ಲು ಪೂಜೆಗೆ. ಆ್ಯಂಡ್ ನಮ್ಮ ತ್ರಿಷಿಕಾ ನೋಡಿ, ನಾನು ಆಗಲೇ ಹೇಳ್ದಂಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅಲ್ಲಿ ಹೊರಡೋದಕ್ಕೆ ಲೇಟ್ ಆಗೋಯ್ತು ಅಂತ ಹೇಳಿ ಸ್ಯಾರಿ ಉಟ್ಕೊಂಡವಳು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ, ಲೇಟ್ ಆಗೋಯ್ತು. ಹಾಗಾಗಿ ಡ್ರೆಸ್ಸಲ್ಲೇ ನಾನು ಅರ್ಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಈ ಟೈಮಲ್ಲಿ ಏನೋ ಒಂಥರ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದ್ದೆ ನಾನು, ಯಾರಿಗೂ ಕೂಡ ತೋರಿಸ್ಕೊಳ್ಳಿಲ್ಲ. ಏನಂತಂದರೆ ಏನೋ ಗೊತ್ತಿಲ್ಲ, ಏನೋ ಒಂಥರ ಖುಷಿನೂ ಹೌದು, ದುಃಖನೂ ಹೌದು, ಒಂಥರ ಮಿಕ್ಸ್ಡ್ ಫೀಲಿಂಗ್ ಆಗ್ತಿತ್ತು. ಸೊ ಈ ಡೇ ಎಲ್ಲರೂ ಹೆಣ್ಮಕ್ಳಿಗೂ ಒಂದು ಎಮೋಷ್ನಲ್ ಡೇ ಅಂತಲೇ ಅನಿಸುತ್ತೆ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನಾನು ನನ್ನ ಹಸ್ಬೆಂಡ್ ಇಲ್ಲಿ ಪೂಜೆಗೆ ಬಂದ್ವಿ. ಸೊ ನಮಗೂ ಕೂಡ ಪೂಜೆ ಮಾಡೋ ಅವಕಾಶ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಗಣೇಶನ ತುಂಬ ಚೆನ್ನಾಗಿ ಕೂರಿಸಿದ್ರು. ಆ್ಯಂಡ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಏರಿಯಾನಲ್ಲಿ ಪ್ರತಿ ಗಲ್ಲಿಯಲ್ಲೂ ಗಣೇಶನ ಕೂರಿಸ್ತಾರೆ. ಸೊ ಅದೆಷ್ಟು ಗಲ್ಲಿ ಇದೆಯೋ ಲೆಕ್ಕ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ ನನಗಂತೂ, ಅಷ್ಟು ಗಲ್ಲಿಗಳಿದೆ. ಆ್ಯಂಡ್ ಪ್ರತಿ ಗಲ್ಲಿಗಳಲ್ಲೂ ಈ ಥರ ಗಣೇಶನ ಕೂರಿಸಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗಣೇಶ ಹಬ್ಬನ. ಆ್ಯಂಡ್ ಜನಗಳಂತೂ ರಾಶಿ ರಾಶಿ ಜನಗಳಿರ್ತಾರೆ, ಅಷ್ಟು ತುಂಬ ಜಾತ್ರೆ ಥರ ಇರುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ಪ್ರತಿ ಗಲ್ಲಿಯಲ್ಲೂ ಗಣೇಶನ ಕೂರಿಸಿರ್ತಾರೆ. ಅಲ್ಲಿ ಈ ಥರ ಏನು ತಿಂಡಿಗಳೆಲ್ಲ ಅರೇಂಜ್ ಮಾಡಿರ್ತಾರೆ, ದೋಸೆ ಕ್ಯಾಂಪು, ಪಾನಿಪುರಿ ಚಾಟ್ಸು ಈ ಥರ ಅಂತ. ಸೊ ನಾವು ಕೂಡ ಸ್ವಲ್ಪ ಚಾಟ್ಸು ದೋಸೆ ಅಂತ ತಿನ್ಕೊಂಡು ಗಣೇಶನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲಿ ನೋಡಿದ್ರು ಜನ ಓಡಾಡೋಕ್ಕೆ ಆಗೋದಿಲ್ಲ, ಅಷ್ಟು ಜನ ಇರ್ತಾರೆ. ಆ್ಯಂಡ್ ಲಾಸ್ಟ್ ಇಯರ್ ನಾವು ಗಣೇಶ ವಿಸರ್ಜನೆ ಟೈಮಲ್ಲಿ ರಾತ್ರಿ 2 o'clock 3 o'clockವರೆಗೂ ಗಣೇಶ ಮೆರವಣಿಗೆ ಹಾಕ್ತಾ ಇರುತ್ತೆ, ನೋಡ್ಕೊಂಡು ಬಂದ್ವಿ ನಾವು. ಆ್ಯಂಡ್ ಈ ವರ್ಷ ನನ್ನ ಮಗಳನ್ನ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು, ನೋಡಿ ತುಂಬ ಖುಷಿ ಪಡ್ತಿದ್ಲು. ಬಟ್ ಅವಳು ಬರಲಿಲ್ಲ, ಅಮ್ಮ ಮನೇಲೇ ಸೇರಿಕೊಂಡ್ಳು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಂದು ಸರಿ. ಸೊ ಆ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್.